ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ಸಂತೋಷವಾಗ್ತಾ ಇದೆ. ಹಾಗಾದರೆ ಏನು, ನಾವು ನಿದ್ರೆ ಬಗ್ಗೆ ಹೇಳಿದ್ದೀವಿ, ಆರೋಗ್ಯದ ಬಗ್ಗೆ ಹೇಳಿದ್ದೀವಿ, ನಮ್ಮ ಜೀವನದಲ್ಲಿ ಹೆಂಗಿರಬೇಕೆಂಬುದರ ಬಗ್ಗೆ ಹೇಳಿದ್ದೀವಿ, ಮುಂತಾದ ಹಲವಾರು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿ. ಹಣಕಾಸಿನ ವಿಷಯ ಅಂತಹ ವಿಚಾರ. ಆದರೆ ಈ ನಿದ್ದೆಗಿರುವಷ್ಟು ಒಂದು ಸಮಸ್ಯೆ ಬೇರೆ ಯಾವ ವಿಚಾರದಲ್ಲೂ ಜನಗಳಿಗಿಲ್ಲ ಎಂಬ ಅಭಿಪ್ರಾಯ ಮೂಡುತ್ತದೆ. ಯಾಕೆ ಹಾಗಾಗುತ್ತೆ ಅಂದರೆ, ಜನರು ನಿದ್ದೆ ಇಲ್ಲದೆ ಬಹಳ ಕಷ್ಟಪಡುವಂತಹ ಹಲವಾರು ವಿಚಾರಗಳು ನಮಗೆ ತಿಳಿದಿದೆ. ನಮ್ಮ ಇಂತಹ ನಿದ್ರೆಯ ಬಗ್ಗೆ ಇರುವಂತಹ ವಿಡಿಯೋಗೆ ಬರುತ್ತಿರುವಂತಹ ಹಲವಾರು ಜನರ ಪ್ರತಿಕ್ರಿಯೆ ನೋಡಿದಾಗ ನಿದ್ದೆ ಇಲ್ಲದೆ ಇರುವುದು ಬಹಳ ಜನರ ದೊಡ್ಡ ಸಮಸ್ಯೆಯಾಗಿದೆ. ಅದಕ್ಕೆ ಏನೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಎಂಬುದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಮೊದಲನೇದು, ನಿದ್ದೆ ಇಲ್ಲದೇ ಇರುವಂತಹ ಈ ಸಮಸ್ಯೆಗೆ ಮುಖ್ಯವಾದ ಕಾರಣ ನಿಮ್ಮ ಟೆನ್ಷನ್ ಅಥವಾ ನಿಮ್ಮ ಆತಂಕ. ಹಾಗೆ ನೋಡಿ, ಆತಂಕದಿಂದ ನಿದ್ದೆ ಬರೋದಿಲ್ಲ. ನೆಗೆಟಿವ್ ಚಿಂತೆಗಳು ಯಾವಾಗ ಮನಸ್ಸಿನ ತಲೆಗೆ ಹೋಗ್ತೋ ಅವು ನಿದ್ದೆ ಬರೋದಿಲ್ಲ. ಅದೇ ರೀತಿ ಕಾಯಿಲೆಗಳು, ಬೇರೆ ಬೇರೆ ರೋಗಗಳಿಂದ ಆಗುವಂಥ ಹಿಂಸೆ, ನೋವಾಗಿರ್ಬೋದು, ಕೆಮ್ಮಾಗಿರ್ಬೋದು, ಉಸಿರುಗಟ್ಟುವುದಾಗಿರ್ಬೋದು, ಇಂತಹ ಸಮಸ್ಯೆಗಳು ಹಲವಾರು ಜನರಿಗೆ ನಿದ್ದೆ ಒಂದು ಸಮಸ್ಯೆಯಾಗಿ ಕಾಡಲಾರಂಭಿಸುತ್ತದೆ. ವಯಸ್ಸಾದ ಮೇಲೆ ಅಂದರೆ ವೃದ್ಧಾಪ್ಯದ ಮೇಲೆ ಅವರಿಗೆ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತದೆ. ಇಂತಹ ಜನಗಳಿಗೆ ಈ ಒಂದು ಪರಿಹಾರ ಮಾರ್ಗ ಬೇಕೇ ಬೇಕು. ಅಂಥ ಪರಿಹಾರ ಮಾರ್ಗದ ಬಗ್ಗೆ ಜನಗಳು ಹಲವರು ಕೇಳ್ತಿದ್ದಾರೆ. ಅದರ ಬಗ್ಗೆ ನಾನು 2-3 ವೀಡಿಯೋಗಳನ್ನ ಮಾಡಿದ್ದೇನೆ. ಈಗ ನೋಡಿ, ಹಾಗೆ ಮತ್ತೊಂದು ವೀಡಿಯೋವನ್ನು ಅದೇ ರೀತಿ ಮಾಡ್ತೇನೆ. ಕೆಲವರು ನಿದ್ದೆ ಬಗ್ಗೆ ಏನೇನೋ ಬರೀತಾರೆ, ಏನೇನೋ ಕಾರಣಗಳು ಬರೀತಾರೆ. ಅವರಿಗೆ ಇಷ್ಟ ಆಗಿಲ್ಲ, ಇದು ಇಷ್ಟ ಆಗಿಲ್ಲ, ಒತ್ತದೇನು ಅಂತ. ಆದರೆ ಇಂಥ ಸಮಸ್ಯೆ ಇದ್ದವರು ಮಾತ್ರ ಇದರ ಉಪಯೋಗ ಪಡೆಯಬಹುದು. ಸಮಸ್ಯೆ ಇಲ್ಲದಿದ್ದವರಿಗೆ ಏನೂ ತೊಂದರೆ ಇಲ್ಲ. ಅದೇನು ಹೇಳ್ತಾರಲ್ಲ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಮಾಡ್ಬೋದು ಅಂತ. ಹಾಗೆ ಮನುಷ್ಯರಿಗೆ ನಿದ್ದೆ ಇದ್ದರೆ ಏನೂ ತಿಳಿಯೋದಿಲ್ಲ. ಅವರು ಬಾಯಿಗೆ ಬಂದಂಗೆ ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತಾರೆ. ಅದ್ರ ಬಗ್ಗೆ ಬೇಡ, ನಮಗೆ ಚಿಂತೆ ಬೇಡ. ಯಾರು ಏನೇ ಬೇಕಾದ್ರೆ ಹೇಳಲಿ. ಆದರೆ ನಿದ್ದೆಗಿಲ್ಲದೆ ಕಷ್ಟಪಡುವವನಿಗೆ ನಿದ್ದೆ ಬರುವಂತೆ ಯಾವುದಾದ್ರೂ ಒಂದು ದಾರಿಯನ್ನು ನಾವು ಹೇಳ್ಕೊಟ್ಟಾಗ ಅದನ್ನು ನೀವು ತಿಳ್ಕೊಂಡು ಅದನ್ನು ಪಾಲಿಸಿದರೆ ನಿದ್ದೆ ಎಚ್ಚರವಾದಾಗ ಮತ್ತೆ ಮಲಗಬೇಕು. ನಿದ್ದೆ ಬರ್ತಾ ಇಲ್ಲ ಅಂದರೆ ಈ ಪ್ರಯೋಗಗಳನ್ನು ನೀವು ಮಾಡಬಹುದು. ನಮ್ಮ ಜೀವನದಲ್ಲಿ ನಿದ್ದೆ ಭಾಳ ಮುಖ್ಯವಾದಂತಹ ಒಂದು ನಮ್ಮ ಕ್ರಿಯೆಗಳು. ಅದರಲ್ಲಿ ನಿದ್ದೆ ಆ ನಿದ್ದೆ ಬರುವಂಥದ್ದು ಎಲ್ಲಿಂದ ಬರುತ್ತೆ? ನಮ್ಮ ಬ್ರೈನಿನ ಮಧ್ಯಭಾಗದಲ್ಲಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಭಾಗ, ನಮಗೆ ನಿದ್ದೆಗೆ ಪ್ರಚೋದನೆ ಕೊಡುವಂತಹ ಭಾಗ. ಅದನ್ನು ಉತ್ತೇಜಿಸುವಂತಹ ಆಕ್ಯುಪ್ರೆಷರ್ನ ಕೆಲವು ಪಾಯಿಂಟ್ಗಳನ್ನು ನಾವು ಒತ್ತಿ ಅಥವಾ ಮಸಾಜ್ ಮಾಡಿ ಅದನ್ನು ಬ್ರೈನಿನ ಮಧ್ಯಭಾಗದಲ್ಲಿರೋ ಆ ಒಂದು ಪಾಯಿಂಟನ್ನು ನಿದ್ದೆ ಬರಿಸುವಂತೆ ನಾವು ಮಾಡಬೇಕು. ಅದಕ್ಕಾಗಿ ನಾವು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಒತ್ತಬೇಕು ಅಂತ ಹೇಳ್ತೇವೆ. ಅದನ್ನು ನೀವು ಮಾಡ್ಬೋದು. ನಮ್ಮ ಆಹಾರದಲ್ಲಿ ನಾವು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಾಗ, ನಮ್ಮ ಆಹಾರ ಮೆಲೋಟಿನ್ ಎಂಬ ಅಂಶ ಹೆಚ್ಚಿಗೆ ಇರುವಂಥ ಆಹಾರವನ್ನು ತೆಗೆದುಕೊಂಡಾಗ ನಾವು ನಿದ್ದೆ ಮಾಡ್ಬೋದು. ಮೆಲಾಟಿನ್ ಇಲ್ಲದೇ ಇದ್ದರೆ, ನಮ್ಮ ಮೆಲಾಟಿನ್ ಇಲ್ಲದೇ ಇದ್ದರೆ ನಮಗೆ ನಿದ್ದೆ ಬರೋದಿಲ್ಲ. ನಾವು ಏನೇನೇ ಕೆಲಸ ಮಾಡಿದರೂ ನಮ್ಮ ನಿದ್ದೆ ಎನ್ನುವುದು ದೂರವೇ ಉಳಿಯುತ್ತದೆ. ನಿದ್ದೆ ಇಲ್ಲದೆ ಒದ್ದಾಡಬೇಕಾಗುತ್ತೆ. ಇಂಥ ಎಲ್ಲ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ತೇವೆ. ಅದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಿಗೆ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಹೀಗೆ ನಿಮ್ಮ ಪ್ರೋತ್ಸಾಹದಿಂದ ನಾವು ಇಷ್ಟು ವಿಡಿಯೋಗಳನ್ನು ತಯಾರಿಸಲು ಸಾಧ್ಯವಾಯಿತು. ಈಗ ನಾನು ಈ ನಿದ್ದೆಗೆ ನೀವಿರುವಂತಹ ಹಲವು ವಿಚಾರಗಳನ್ನು ಹೇಳ್ತೇನೆ. ಮೊದಲನೇದಾಗಿ, ನಾನು
ಹೇಳುವಂಥ ಈ ಪ್ರಯೋಗಗಳನ್ನು ಚಾಚು ತಪ್ಪದೇ ಮಾಡಬೇಕು. ಯಾಕಂದರೆ ಅದು ಮಾಡಿದ್ರೆ ಮಾತ್ರ ನಿದ್ದೆ ಬರುತ್ತೆ. ನಿದ್ದೆ ಬರಬೇಕಾದ್ರೆ ನೀವು ಅದು ಮಾಡಬೇಕು. ಮಾಡದೆ ನಾನು ಏನು ಅದು ಹೆಂಗಿದ್ರೆ ಹಿಂಗೇನು ಅದರಲ್ಲೇನು ಅಂತ, ಇದೆಲ್ಲವೂ ಮಾಡಿ ತಿಳಿದುಕೊಂಡಂತಹ ವಿಚಾರಗಳು, ಮಾಡಿ ಪ್ರಯೋಗದಿಂದ ತಿಳಿದುಕೊಂಡ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿದ್ದೆ ಇಲ್ಲದಿದ್ದರೆ ಏನು ಮಾಡಬೇಕು? ನಾವು ನಮ್ಮ ಮೆದುಳಿನ ಮಧ್ಯದಲ್ಲಿರುವ ಆ ಪಾಯಿಂಟ್ ನಿದ್ರೆಯನ್ನು ನಿಯಂತ್ರಿಸುತ್ತಲ್ಲ, ಅದನ್ನು ಉತ್ತೇಜಿಸಲು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಒತ್ತಬೇಕು. ಆಯ್ತು, ಎಲ್ಲಿದೆ ಆ ಪಾಯಿಂಟ್ಗಳು? ಕೆಲವು ಪಾಯಿಂಟ್ಗಳನ್ನ ಇವತ್ತು ಹೇಳ್ತೀವಿ, ಬೇರೆ ಪಾಯಿಂಟ್ಗಳು ಇನ್ನೂ ಇದೆ. ನಿಮ್ಮ ಎರಡೂ ಕಿವಿಯ ನೋಡಿ, ಇಲ್ಲಿ ಮೂಳೆಯ ಥರ ಇರುತ್ತೆ ನೋಡಿ, ಆ ಮೂಳೆಯ ಥರ ಇಲ್ಲಿ ಒಂದು ಮೂಳೆ, ಅದನ್ನು ಏನು ಹೇಳ್ತಾರೆ, ಅದು ಆ ಮೂಳೆ ಇದೆಯಲ್ಲ, ಎಂಥ ಬೋನ್ ಅದು? ಮಸ್ಟೋಸ್ ಬೋನ್ ಅಂತ, ಮಸ್ಟೋಡ್ ಬೋನ್ ಅಂತೆ, ಮಾಸ್ಟೋಡ್ ಬೋನ್. ಆ ಬೋನನ್ನು ಒತ್ತಬೇಕು. ಅದನ್ನು ಒಂದು 20 ಸಲ ಒತ್ತಬೇಕು. 20 ಸಲ ಬಿಡೋದು, 20 ಸಲ ಒತ್ತೋದು, 20 ಸಲ. ಹೆಂಗೆ? ಈ ಬೆರಳುಗಳಿಂದ ನೀವು ಒತ್ತಬೇಕು. ಕಿವಿಯ ಹಿಂದೆ ಇರುವಂತಹ ಈ ಮೂಳೆ, ಅದನ್ನು ಮಾಸ್ಟೋಡ್ ಬೋಲ್ ಅಂತ ಹೇಳ್ತೀವಿ, ಅದನ್ನು ಒತ್ತಬೇಕು. ಅದನ್ನು 1 ಮಿನಿಟ್ ಸಮಯ ಮಾತ್ರ ಮಾಡಬೇಕು. 1 ಮಿನಿಟ್ ಸಮಯ. ಅದಕ್ಕೆ ಒತ್ತಕ್ಕೆ 1 ಸೆಕೆಂಡು, ಬಿಡಕ್ಕೆ 1 ಸೆಕೆಂಡು, ಒತ್ತಕ್ಕೆ 1 ಸೆಕೆಂಡು, ಒತ್ತಕ್ಕೆ ಹಾಗೆ ಎರಡೂ ಕಿವಿಯ ಎರಡೂ ಕಡೆಯನ್ನು ಎರಡೂ ಕೈಗಳಿಂದ ನೀವು ಒತ್ತಬೇಕು. ಅದನ್ನು ಮಲಗಿಕೊಂಡು ಮಾಡಬೇಕು. ಇಲ್ಲದೆ ನೀವು ಕೂತ್ಕೊಂಡೆ ಎಲ್ಲ ನಿಂತ್ಕೊಂಡು ಮಾಡಿದ್ರೆ ಬೇಗನೆ ನಿದ್ದೆ ಬರುತ್ತೆ. ಎಫೆಕ್ಟಿವ್, ತುಂಬ ಎಫೆಕ್ಟಿವ್ ಆದಂತಹ ಅದು ನಿಮಗೆ ನಿದ್ದೆ ಬಂದುಬಿಡುತ್ತೆ. ಈ ರೀತಿ ಮಾಡುವುದರಿಂದ 1 ಮಿನಿಟ್ ಸಮಯ ಮಾತ್ರ ಮಾಡೋದು ಸಾಕು, ನಿಮಗೆ ನಿಧಾನ ನಿದ್ದೆ ಬರುತ್ತದೆ. ಇನ್ನು ಎರಡನೇದಾಗಿ ನಾವು ಹೇಳೋದಾದರೆ ಹೆಬ್ಬೆರಳಿದೆ ನೋಡಿ, ಹೆಬ್ಬೆರಳಿನ ಈ ಮಧ್ಯ ನೋಡಿ, ಇಲ್ಲಿ ಹೀಗೆ ಒಂದು ಸರಿ ಒತ್ತಿ ಒಂದು ಬಿಡಿ, ಮತ್ತೊಂದು ಸರಿ ಒತ್ತಿ ಮತ್ತೆ ಬಿಡಿ. ಇದೆಲ್ಲ ಒಂದೊಂದು ಸೆಕೆಂಡ್ಗಳಲ್ಲಿ ಆಗಬೇಕಾದಂಥ ಕೆಲಸ. ಹಾಗೆ ನೀವು ಇದಕ್ಕೂ ಸಹ 1 ನಿಮಿಷ ಕಾಲ ಹೀಗೇನ ಮಾಡಬೇಕು. ಅದು ಎರಡು. ಆಮೇಲೆ ನೋಡಿ, ಇಲ್ಲಿ ಮಾಡಬೇಕು. ಇಲ್ಲಿ ನೋಡಿ, ಹೀಗೆ ಒತ್ತಬೇಕು. ಹೀಗೆ ಇಲ್ಲಿ ಅದು ಬಿಡಕ್ಕೆ, ಒತ್ತಕ್ಕೆ 1 ಸೆಕೆಂಡ್, ಬಿಡಕ್ಕೆ 1 ಸೆಕೆಂಡ್, ಹಾಗೆ 1 ನಿಮಿಷ ಕಾಲ ಹೀಗೆ ಇದನ್ನು ಒತ್ತಬೇಕು. ಹೀಗೆ ಒತ್ತಿ ಒಂದು ಸರಿ ಮಾಡಿ, ಅದು ಜಾಸ್ತಿ ಹೊತ್ತು ಮಾಡಬಾರ್ದು, ಹಾಗೆ ಮಾಡಬೇಕು. ಈಗ ನೋಡಿ, ಮೊದಲನೇದು ನಾವು ಹೇಳಿ ಆಯಿತು. ಮೊದಲನೇದು ಕಿವಿಗಳ ಹಿಂದೆ, ಎರಡನೇದು ಹೆಬ್ಬೆರಳ ಮಧ್ಯೆ, ಹೆಬ್ಬೆರಳ ಸೈಡು, ಅದು ಆಯಿತು. ಹೆಬ್ಬೆರಳ ಸೈಡು ನೋಡಿ, ಹೆಬ್ಬೆರಳ ಸೈಡು ಹೀಗೆ, ಅದು ಆಯಿತು. ಇಲ್ಲಿ ನಾವು ಹೀಗೆ ಒತ್ತುವುದರಿಂದ ಮೆದುಳಿನಲ್ಲಿರುವಂತಹ ಆ ನಿದ್ರೆಯನ್ನು ನಿಯಂತ್ರಿಸುವಂತಹ ಆ ಒಂದು ಪಾರ್ಟಿಗೆ, ಆ ಒಂದು ಭಾಗಕ್ಕೆ ಪ್ರಚೋದನೆ ಆಗುತ್ತೆ, ನಿದ್ದೆ ಬರುತ್ತದೆ. ಅದು ನಿದ್ದೆ. ಆದರೆ ಒಂದು ವಿಷಯ ನೆನಪಿಟ್ಕೊಬೇಕು, ನಿಮ್ಮ ದೇಹದಲ್ಲಿ ಮೆಲೋಟಿನ್ ಇಲ್ಲದೇ ಇದ್ದರೆ, ಅಥವಾ ನಿಮ್ಮ ದೇಹದಲ್ಲಿ ಅದರ ಕೊರತೆ ಇದ್ದರೆ, ನೀವು ಯಾವುದೇ ಕೆಲಸ ಮಾಡಿದರೂ ನಿದ್ದೆ ಬರುವುದಿಲ್ಲ. ಇನ್ನು ಆತಂಕ, ನೆಗೆಟಿವ್ ಚಿಂತೆಗಳು ನಿಮ್ಮ ಮನಸ್ಸನ್ನು ಆವರಿಸಿಬಿಟ್ರೆ ನಿಮಗೆ ನಿದ್ದೆ ಬರೋದಿಲ್ಲ. ಈ ರೀತಿ ಮಾಡಿದ್ರೆ ನಿದ್ದೆ ಬರೋದಿಲ್ಲ. ಅದಕ್ಕೆ ಅದನ್ನು ಪರಿಹರಿಸಲು ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು 4ನೇದಾಗಿ ನಾವು ಹೇಳೋದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಮೂಳೆ ಇದೆ ನೋಡಿ, ಇಲ್ಲೊಂದು ಮೂಳೆ. ಈ ಮೂಳೆಯನ್ನು ಹೀಗೆ ಹಿಡಿದು ಹೀಗೆ ಒತ್ತಬೇಕು. ಈ ಮೂಳೆಯನ್ನು 2 ಕಡೆಯೂ ಈಗ ಒತ್ತಬೇಕು. ಈ ಮೂಳೆ ಈ ಮೂಳೆನ ಅದನ್ನು ಸಹ 1 ನಿಮಿಷ ಕಾಲ ಒತ್ತಬೇಕು. ಆವಾಗ ನೋಡಿ, ಅದು ಪ್ರಚೋದನೆಯನ್ನು ಕೊಡುತ್ತದೆ. ಪ್ರಚೋದನೆಯನ್ನು ಕೊಟ್ಟಾಗ ಅದಾದ ಮೇಲೆ ನೀವು ನಿಮ್ಮ ಕೈಯನ್ನು ನೋಡಿ, ಈ ಕೈ ಬೆರಳನ್ನು ಹೀಗೆ ಇಡಿ. ಕೈ ಬೆರಳನ್ನು ನೋಡಿ, ಕೈ ಬೆರಳನ್ನಿಟ್ಟು ಈ 4ನೇ ಬೆರಳು ಎಲ್ಲಿದೆ, ಈ 4ನೇ ಬೆರಳು ಇಲ್ಲಿದೆ, ಇಲ್ಲಿಗೆ ನೀವು ಒತ್ತಬೇಕು. ಇಲ್ಲಿಗೆ ಒತ್ತಬೇಕು. ಇಲ್ಲಿಗೆ ಒತ್ತಬೇಕು. ಇಲ್ಲಿಗೆ ಒತ್ತಬೇಕು. ಹಾಗೆ ಒತ್ತುವುದರಿಂದ ನಿಮ್ಮ ಮೆದುಳಲ್ಲಿ ನಿದ್ರೆಗೆ ಬೇಕಾದಂತಹ ಪ್ರಚೋದನೆ ದೊರೆಯುವುದರಿಂದ ನಿಮ್ಮ ನಿದ್ದೆ ನಿಮಗೆ ಬರುತ್ತದೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಆತಂಕಗಳು ಅಥವಾ ಟೆನ್ಷನ್, ಬೇಡದ ಚಿಂತೆಗಳು, ನಿಮ್ಮ ಭೂತಕಾಲದ ಚಿಂತೆಗಳಾಗಿರ್ಬೋದು ಅಥವಾ ಭವಿಷ್ಯದ ಚಿಂತೆಗಳಾಗಿರ್ಬೋದು, ಇದ್ದರೆ ನಿಮಗೆ ನಿದ್ದೆ ಬರುವುದಿಲ್ಲ.
ಅದಕ್ಕೆ ನೀವು ಈ ಪ್ರಯೋಗದಿಂದ ಉಪಯೋಗ ಇಲ್ಲ. ಮೊದಲು ಅದನ್ನು ದೂರ ಮಾಡಬೇಕು. ಅದನ್ನು ದೂರ ಮಾಡಬೇಕಾದರೆ ಯೋಗ, ಧ್ಯಾನ ಮುಂತಾದ ವಿಚಾರಗಳಿಂದ ನೀವು ಅದನ್ನು ದೂರ ಮಾಡಿಕೊಳ್ಬೋದು. ಅದನ್ನು ದೂರ ಮಾಡುವಂಥ ಬೇರೆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋವನ್ನು ನೀವು ನೋಡಬೇಕು. ಆ ವಿಡಿಯೋ ಥರ ಆದ್ರೆ ಮಾಡಿದಾಗ ನೀವು ಅದನ್ನು ಮಾಡ್ಬೋದು. ಇನ್ನು ಹಾಗೆ ದೂರ ಮಾಡಿದ ಮೇಲೆ ನೀವು ಇದಕ್ಕೂ ನಿಮಗೆ ಮೆಲಾಟಿನ್ ಇಲ್ಲ ಅಂದರೆ, ಮೆಲಾಟಿನ್ ಕಡಿಮೆ ಆದರೆ, ಮೆಲಾಟಿನ್ ಅಂಶ ಅಂದರೆ ಮೆಲಾಟಿನ್ ಡ್ರಿಂಕ್ಸ್ ತಯಾರಿಸಬೇಕು. ಡ್ರಿಂಕ್ಸ್ ಅದು ಯಾವುದು? ಮೆಲಾಟಿನ್ ಡ್ರಿಂಕ್ಸ್ ಅಂತ ನಿಮಗೆ ಗೊತ್ತಾ? ಈ ಮೆಲಾಟಿನ್ ಯಾವುದರಲ್ಲಿ ಜಾಸ್ತಿ ಇರುತ್ತೋ ಅದರಿಂದ ಮಾಡಬೇಕು. ಮೆಲಾಟಿನ್ ಯಾವುದರಲ್ಲಿರುತ್ತೆ? ಒಣಗಿದ ಚೆರಿ ಹಣ್ಣು. ಒಣಗಿದ ಚೆರಿ ಹಣ್ಣನ್ನು ತಗೊಳ್ಳಿ. ಫ್ಯಾಷನ್ ಫ್ರೂಟ್ ನಿಮಗೆ ಗೊತ್ತಿದೆ. ಫ್ಯಾಷನ್ ಫ್ರೂಟ್ ಈಗ ಹೆಚ್ಚು ಪೋಷಕಾಂಶ ಇರುವಂತಹ ಒಂದು ಹಣ್ಣು. ಅದರಲ್ಲಿ ಸಹ ಮೆಲಾಟಿನ್ ಚೆನ್ನಾಗಿದೆ, ಭರಿತವಾಗಿದೆ. ಅದು ಇತರೆ ರೋಗಗಳಿಗೂ ಇತರೆ ನಮ್ಮ ದೇಹದ ಆರೋಗ್ಯಕ್ಕೂ ಉತ್ತಮವಾದಂಥ ಔಷಧೀಯ ಗುಣ ಇರುವಂಥ ಒಂದು ಹಣ್ಣು ಎಂಬುದನ್ನು ತಿಳ್ಕೋಬೇಕು. ಆಮೇಲೆ ಚಿಯಾ ಸೀಡ್ ಸಿಗುತ್ತೆ. ಅದು ಅಂಗಡಿಗಳಲ್ಲೆಲ್ಲ ತಗೊಂಡೋಗಿ ಸಿಗುತ್ತೆ. ಚಿಯಾ ಸೀಡ್ ಸಿಗುತ್ತೆ, ಚೆರಿ ಒಣಗಿದ ಹಣ್ಣು ಸಿಗುತ್ತೆ. ಇದನ್ನು ತಿಂದು ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಸಕ್ಕರೆ, ಆರ್ಗ್ಯಾನಿಕ್ ಸಕ್ಕರೆ ಆದರೆ ಒಳ್ಳೆಯದು, ಅದನ್ನು ತಿಂದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ನಾವು ಇದನ್ನು ಮೂರನ್ನು ಸೇರಿಸಿ ಒಂದು ಜ್ಯೂಸ್ ಮಾಡಬೇಕು. ಅಂದರೆ ಜ್ಯೂಸ್ ಮಾಡಿ ಅದನ್ನು ದಿನವೂ ಕುಡಿತಾ ಬರಬೇಕು. ಅಂದರೆ ಯಾವುದು? ಚೆರಿ ಹಣ್ಣು ಒಣಗಿದ್ದು, ಪ್ಯಾಷನ್ ಫ್ರೂಟು ಮತ್ತು ಚಿಯಾ ಸೀಡ್ಸ್ ಅಂತ ಅದು ಸಿಗುತ್ತದೆ. ಅದು ಅಂಗಡಿಯಲ್ಲಿ ಸಿಗುತ್ತದೆ. ಅದರಲ್ಲೂ ಫೈಬರ್ ಜಾಸ್ತಿ ಇರುತ್ತೆ, ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಇದರಿಂದೆಲ್ಲವೂ ಮೆಲಾಟಿನ್ ಸಿಗುತ್ತೆ. ನಮ್ಮ ದೇಹದ ಇತರೆ ರೋಗಗಳು ದೂರವಾಗುತ್ತದೆ. ಅಜೀರ್ಣದ ತೊಂದರೆ ನಿವಾರಣೆ ಆಗುತ್ತೆ, ಗ್ಯಾಸಿನ ತೊಂದರೆ ನಿವಾರಣೆ ಆಗುತ್ತದೆ, ನಮ್ಮ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ನಮಗೆ ಈ ರೀತಿಯ ಅನುಕೂಲ ಇರೋದರಿಂದ ಅದನ್ನೆಲ್ಲವನ್ನು ನಾವು ದಿನವೂ ಒಂದು ಲೋಟ ಕುಡಿತಾ ಬಂದರೆ ನಮ್ಮ ಜೀವನದಲ್ಲಿ ಮೆಲಾಟಿನ್ನ ಪ್ರಮಾಣ ಹೆಚ್ಚಾಗಿ ನಿದ್ದೆಗಿರುವ ತೊಂದರೆ ನಿವಾರಣೆ ಆಗುತ್ತದೆ. ನಿವಾರಣೆ ಆಗುವುದರಿಂದ ನಾವು ಸುಖವಾಗಿ ನಿದ್ದೆ ಮಾಡಿ ಜೀವನದಲ್ಲಿ ನಾವು ಏನೋ ಕಳೆದುಕೊಂಡಿದ್ದೇವೆ ಎಂಬ ಚಿಂತೆಯನ್ನು ದೂರ ಮಾಡಿ ಜೀವನದಲ್ಲಿ ಸುಖವಾಗಿರಲು ಸಾಧ್ಯವಾಗುತ್ತದೆ. ಅಂದರೆ ಹಲವರಿಗೆ ಇದು ಇದರಿಂದ ಏನೋ ತೊಂದರೆ ಇದೆ, ಇದು ಏನೋ ಸುಮ್ಮನೆ ತಮಾಷೆ ಹೇಳ್ತಾರೆ ಹಾಗೆ ಅಂತ ತಿಳ್ಕೊಂಡು ಏನೇನೋ ಅವರು ಕಮೆಂಟ್ಸ್ ಹಾಕ್ತಾರೆ. ಹಾಕಲಿ, ಅವ್ರ ಕಮೆಂಟ್ಸ್ ಹಾಕಿ ಅವರ ಇಷ್ಟ. ಆದರೆ ಈ ರೀತಿಯ ಕಮೆಂಟ್ಸ್ಗಳನ್ನು ಹಾಕುವುದರಿಂದ ಅವರಿಗೆ ಏನೋ ಸಂತೋಷ ಸಿಗ್ಬೋದು. ಆದರೆ ನಾವಿಲ್ಲಿ ಹೇಳ್ತಾ ಇರೋ ವಿಚಾರಗಳು ಹೆಚ್ಚು ಉಪಯೋಗ ಬರುವಂಥದ್ದು. ಯಾರಿಗೆ ನಿದ್ದೆ ಇಲ್ಲದೆ ಯಾರು ತೊಂದರೆ ಅನುಭವಿಸ್ತಾರೋ ಅವರಿಗಾಗಿ ಇದನ್ನು ನಾವು ಮಾಡಿದ್ದೇವೆ ಹೊರತು ಯಾರ್ಯಾರು ಮನಸ್ಸಿಗೆ ಬಂದಂಗೆ ಹಾಗೆ ಹೊತ್ತು ಹೀಗೆ ಹೊತ್ತು ಎಷ್ಟೊತ್ತು ರಾತ್ರಿಯೆಲ್ಲ ಹೊತ್ತು ಹಾಗಂತ ಹೇಳಿ ನೀವು ನಿಮ್ಮ ಕಮೆಂಟ್ಸನ್ನು ನೀವು ಬರಿತಾಯಿರಿ. ಆದರೆ ನಿಮಗೆ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರು ದಯವಿಟ್ಟು ಇದನ್ನು ಅನುಸರಿಸಿ. ನಾನು ಹೇಳಿದಂತಹ ನಿಮ್ಮ ಆಹಾರದಲ್ಲಿ ಹೆಚ್ಚು ಮೆಲಾಟಿನ್ ಇರುವಂಥ ಆಹಾರವನ್ನು ಉಪಯೋಗಿಸಿ. ಹಾಗೆ ಈ ಜ್ಯೂಸನ್ನು ದಿನವೂ ಕುಡಿತಾ ಬಂದರೆ, ನಾನು ಇವತ್ತು ಹೇಳಿದಂತಹ ಜ್ಯೂಸನ್ನು ದಿನವೂ ಕುಡಿತಾ ಬಂದರೆ ನಿಮಗೆ ಮೆಲಾಟಿನ್ ಹೆಚ್ಚಾಗುತ್ತೆ. ನಿಮ್ಮ ದೇಹದ ಹಲವು ಕಾಯಿಲೆಗಳಿಗೆ ಇದು ಉತ್ತಮವಾದಂಥ ಪೋಷಕವನ್ನು ಕೊಟ್ಟು ಅದು ನಿಮ್ಮ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ನೀವು ಬಳಸಿಕೊಂಡಾಗ ನಿಮಗೆ ಹೆಚ್ಚು ವಿಷಯಗಳು ತಿಳಿಯಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನಕ್ಕೆ ಬೇಕಾದ ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲು ಪ್ರಯತ್ನಪಡಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.